ನಮಸ್ಕಾರ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಲೋನ್ ಕರೆಕ್ಟ್ ಕಟ್ಟಿರ್ತೀರ, ಅದು ಬ್ಯಾಂಕ್ನವರು ಸಿಬಿಲ್ಗೆ ಸರಿಯಾಗಿ ಅಪ್ಡೇಟ್ ಮಾಡಿರೋದಿಲ್ಲ. ಇದರಿಂದ ಸಿಬಿಲ್ ರಿಪೋರ್ಟ್ ಕಡಿಮೆ ಆಗುತ್ತೆ. ಅಥವಾ ನೀವು ಕೆಲವು ಲೋನೇ ತಗೊಂಡಿರೋದಿಲ್ಲ, ಅದನ್ನ ನೀವು ಸಿಬಿಲ್ನಲ್ಲಿ ತೆಗೆಸ್ಬೇಕಾದ್ರೆ ಸಿಬಿಲಲ್ಲಿ ಡಿಸ್ಪ್ಯೂಟನ್ನು ರೈಸ್ ಮಾಡಬೇಕಾಗುತ್ತೆ. ಸಿಬಿಲಲ್ಲಿ ಡಿಸ್ಪ್ಯೂಟ್ ರೈಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇನೆ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಗೂಗಲಲ್ಲಿ www.sibil.com ಅಂತ ಟೈಪ್ ಮಾಡಬೇಕಾಗುತ್ತೆ. ನೋಡಿ, ಮೊಬೈಲ್ ಆ್ಯಪ್ ಕೂಡ ಇದೆ, ಸಿಬಿಲ್ನವರ ಮೊಬೈಲ್ ಆ್ಯಪ್ ಕೂಡ ಇದೆ. ಬಟ್ ನಾನು ರೆಕಮೆಂಡೇಶನ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅವರು ಮೊಬೈಲ್ ಆ್ಯಪ್ನಲ್ಲೂ ಕೂಡ ಅದು ಬ್ರೌಸರ್ಗೆ ಕನೆಕ್ಟ್ ಆಗೋದ್ರಿಂದ ನೀವು ಡೈರೆಕ್ಟ್ಲಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಮೂಲಕನೇ ಲಾಗಿನ್ ಮಾಡಿ ಡಿಸ್ಪ್ಯೂಟ್ ರೈಸ್ ಮಾಡೋದು ಒಳ್ಳೆಯದು. ಇಟ್ ಈಸ್ ವೆರಿ ಕನ್ವೀನಿಯಂಟ್. ಓಕೆ, ನಾವು ಸಿಬಿಲ್ ಅಂತ ಇದೆಯಲ್ಲ, ಸಿಬಿಲ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ. ನೋಡಿ, ಇಲ್ಲಿ ಗೆಟ್ ಫ್ರೀ ಸಿಬಿಲ್ ಸ್ಕೋರ್ ಆ್ಯಂಡ್ ರಿಪೋರ್ಟ್ ಅಂತ ಇದೆ. ಒಂದು ವೇಳೆ ನಿಮ್ಮ ಹತ್ರ ಆಲ್ರೆಡಿ ಲಾಗಿನ್ ಇದ್ರೆ ಎಕ್ಸಿಸ್ಟಿಂಗ್ ಯೂಸರ್ ಲಾಗಿನ್ ಮಾಡಿ, ಅಥವಾ ಇಲ್ಲಿ ಲಾಗಿನ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ತನಕ ಸಿಬಿಲ್ ರಿಪೋರ್ಟ್ ಜನರೇಟೇ ಮಾಡಿಲ್ಲ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ ನಾನು ಹೇಗೆ ನೀವು ಫ್ರೀ ಸಿಬಿಲ್ ಅನ್ನು ಜನರೇಟ್ ಮಾಡೋದು ಹೇಗೆ ಮತ್ತೆ ಲಾಗಿನ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೇನೆ. ಅದರ ವಿಡಿಯೋ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಅದನ್ನು ನೋಡಿ ಮತ್ತೆ ಪುನಃ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಓಕೆ, ಸೊ ನಮ್ಮ ಹತ್ರ ಆಲ್ರೆಡಿ ಲಾಗಿನ್ ಇರೋದ್ರಿಂದ ನಾನು ಲಾಗಿನ್ ಮಾಡ್ತಾ ಇದ್ದೇನೆ. ಇಲ್ಲಿ ಲಾಗಿನ್ ಅಂತ ಇದೆ, ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಯೂಸರ್ ನೇಮ್ ಕೇಳುತ್ತೆ. ನಿಮ್ಮ ಯೂಸರ್ ನೇಮ್ ಜನರಲಿ ನಿಮ್ಮ ಇಮೇಲ್ ಐ ಡಿ ಆಗಿರುತ್ತೆ. ಓಕೆ, ಇಮೇಲ್ ಐ ಡಿ ಹಾಕಿದ ಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಅನ್ನ ಸೆಲೆಕ್ಟ್ ಮಾಡಿ. ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಲಾಗಿನ್ ಕೊಟ್ಟಾಗ ಒಂದು OTP ಬರುತ್ತೆ. ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಬರುತ್ತೆ. ಅದನ್ನ OTP ಹಾಕಿ ಆದ್ಮೇಲೆ ಈ ಸಿಸ್ಟಮ್, ಈ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಸ್ಕೋರ್ ಇದೆ, ಆಮೇಲೆ ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ನೀವು ಇಲ್ಲಿ ಸಿಬಿಲ್ ರಿಪೋರ್ಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸಿಬಿಲ್ ರಿಪೋರ್ಟ್ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಅಕೌಂಟ್ ಸೆಕ್ಷನ್ ಅಂತ ಇದೆ. ಅಲ್ಲಿ ಓಪನ್ ಅಕೌಂಟ್ಸ್ ಅಂತ ಏನಿದೆ ನೋಡಿ, ಈಗ ಸದ್ಯಕ್ಕೆ ನಿಮ್ಮ ಹತ್ರ ನೀವು ಏನೆಲ್ಲ ಲೋನ್ ತಗೊಂಡಿದ್ದೀರಿ ಅಥವಾ ನೀವು ಯಾರಿಗಾದ್ರೂ ಗ್ಯಾರಂಟಿ ಹಾಕಿದ್ರೆ ಅದು ಕೂಡ ಓಪನ್ ಅಕೌಂಟ್ಸ್ ಅಲ್ಲಿ ಇರುತ್ತೆ. ಕ್ಲೋಸ್ಡ್ ಅಕೌಂಟ್ ಅಂತ ಇದೆ, ಇದು ಆಲ್ರೆಡಿ ನಿಮ್ಮ ಲೋನ್ ಕ್ಲೋಸ್ ಆಗಿರೋ ಲೋನ್ ಅಂತ. ಪ್ರೊಫೈಲ್ ಇನ್ಫಾರ್ಮೇಶನ್ ಇದೆ. ಇನ್ ಕೇಸ್ ನೀವು ಡಿಸ್ಪ್ಯೂಟ್ ರೈಸ್ ಮಾಡಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಬಹುದು. ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರಲ್ಲಿ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಅಲ್ಲಿ ಏನಾದರೂ ಚೇಂಜಸ್ ಇದ್ರೆ, ಅಥವಾ ಇನ್ಕಮ್ ಪ್ಯಾನ್ ನಂಬರ್ ಅಲ್ಲಿ ಏನಾದರೂ ಚೇಂಜಸ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ಗೊತ್ತಿಲ್ಲದೆ ಆನ್ಲೈನ್ ಫ್ರಾಡ್ ಮೂಲಕ ನಿಮ್ಮ ಹೆಸರಲ್ಲಿ ಲೋನ್ ತೆಗೆದಿರ್ತಾರಲ್ವಾ, ಅವಾಗ ಬೇರೆ ಬೇರೆ ಪ್ಯಾನ್ ಕಾರ್ಡ್ ಎಲ್ಲ ಹಾಕಿ ಏನಾದರೂ ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಲೋನ್ ತಗೊಂಡಿರ್ತಾರೆ. ಇಂಥ ತುಂಬಾ ಫ್ರಾಡ್ಗಳಾಗಿರುತ್ತಲ್ವಾ, ಆ ಟೈಮಲ್ಲಿ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬಹುದು. ಓಕೆ, ಅದಾದ ನಂತರ ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಅದರ ನಂತರ ಇಲ್ಲಿ ಎನ್ಕ್ವೈರಿ ಇನ್ಫಾರ್ಮೇಶನ್ ಅಂತ ಇರುತ್ತೆ. ಇಲ್ಲಿ ನೀವು ಏನು ಇಲ್ಲಿ ತನಕ ಎನ್ಕ್ವೈರಿ ಮಾಡಿದ್ರ ಲೋನ್ಗೋಸ್ಕರ ಬ್ಯಾಂಕಲ್ಲಿ ಹೋಗಿ ಲೋನ್ ಕೇಳ್ತಿರುತ್ತಲ್ವಾ, ಅದರ ಎನ್ಕ್ವೈರಿ ಇನ್ಫಾರ್ಮೇಶನ್ ಇಲ್ಲಿ ಬಂದಿರುತ್ತೆ. ಸೊ ನಾವು ನನಗೆ ಫಾರ್ ಎಕ್ಸಾಂಪಲ್ ಲೋನ್ ಅಕೌಂಟ್ ಅಲ್ಲಿ ಏನೋ ಚೇಂಜಸ್ ಮಾಡಬೇಕಿದೆ, ಅದರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ, ನಾವು ಫಸ್ಟ್ ಲೋನ್ ತಗೊಂಡಿರುವ ಇದ್ರ ಬಗ್ಗೆ ನಮ್ಗೆ ಏನಾದರೂ ಚೇಂಜಸ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಇದು ಅಕೌಂಟ್ ಅಲ್ವಾ, ಇಲ್ಲಿ ಕ್ರೆಡಿಟ್ ಲಿಮಿಟ್ ಇರುತ್ತೆ, ಸ್ಯಾಂಕ್ಷನ್ ಅಮೌಂಟ್ ಇರುತ್ತೆ. ನೋಡಿ, ಎಷ್ಟು ಸ್ಯಾಂಕ್ಷನ್ ಆಗಿದೆ ಎಷ್ಟು ಇರುತ್ತೆ. ಕರೆಂಟ್ ಬ್ಯಾಲೆನ್ಸ್ ಇರುತ್ತೆ. ಕರೆಂಟ್ ಬ್ಯಾಲೆನ್ಸ್ ಅಂದ್ರೆ ಇವಾಗ ನೀವು ಪ್ರಿನ್ಸಿಪಲ್ ಕಟ್ಟಿ ಏನು ಉಳಿದಿರುತ್ತೆ ಅದಿರುತ್ತೆ. ಅದು ಕೂಡ ಕೆಲವು ಸಲ ಅಪ್ಡೇಟ್ ಆಗಿರೋದಿಲ್ಲ. ಅದನ್ನ ಅಪ್ಡೇಟ್ ಮಾಡೋದಾದ್ರೂ ಇಲ್ಲೇ ಮಾಡಬೇಕಾಗುತ್ತೆ. ಅದನ್ನ ಹೇಗಂತ ನಾನು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಹೇಳಿಕೊಡ್ತೇನೆ. ಓಕೆ, ಈ ಡಿಸ್ಪ್ಯೂಟ್ ಮಾಡಬೇಕಾದ್ರೆ, ಡಿಸ್ಪ್ಯೂಟ್ ರೈಸ್ ಮಾಡಬೇಕಾದ್ರೆ ಇಲ್ಲಿ ನೀವು ಇಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ಇದ್ದೀರಲ್ಲ, ಡಿಸ್ಪ್ಯೂಟ್ ರೈಸ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದು ಇಲ್ಲಿ ರೈಸ್ ಎ ಡಿಸ್ಪ್ಯೂಟ್ ಅಂತ ಇದೆ. ರೈಸ್ ಎ ಡಿಸ್ಪ್ಯೂಟ್ ಅಂತ ಇದೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಡಿಸ್ಪ್ಯೂಟ್ ಸೆಂಟರ್ ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಡಿಸ್ಪ್ಯೂಟ್ ಸೆಂಟರ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಎಕ್ಸೆಸ್ ಡಿಸ್ಪ್ಯೂಟ್ ಫಾರ್ಮ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಅಗೇನ್ ನೋಡಿ, ಅಕೌಂಟ್ ಸೆಕ್ಷನ್ ಇದೆ. ನೋಡಿ, ಇದು ಲೋನ್ ಅಕೌಂಟ್ ಬಗ್ಗೆ ಪೇಮೆಂಟ್ ಹಿಸ್ಟ್ರಿ, ಅಕೌಂಟ್ ಸ್ಟೇಟಸ್, ಕ್ಲೋಸ್ ಆಗಿದೆಯಾ, ಇನ್ನು ಓಪನ್ ಇದೆಯಾ, ಅಥವಾ ಎಷ್ಟು ಬ್ಯಾಲೆನ್ಸ್ ಇದೆ, ಅದರ ಬಗ್ಗೆ ಏನಾದರೂ ನಿಮಗೆ ಡೀಟೇಲ್ಸ್ ಸರಿ ಮಾಡ್ಕೊಳ್ಬೇಕಾದ್ರೆ ಅಕೌಂಟ್ ಸೆಕ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ತರ ಪರ್ಸನಲ್ ಇನ್ಫಾರ್ಮೇಶನ್, ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಶನ್, ಉಳಿದಿದ್ದೆಲ್ಲ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಬಹುದು. ಸೊ ನಾವು ಲೋನ್ ಅಕೌಂಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಅಕೌಂಟ್ ಸೆಕ್ಷನ್ ಅನ್ನ
ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಓಕೆ, ಅಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಅವರು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಬೆಟರ್ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಮೈ ಕ್ವೆರಿ ಈಸ್ ನಾಟ್ ಲಿಸ್ಟೆಡ್ ಇಯರ್ ಅಂತ ಫೈಂಡ್ ಸೊಲ್ಯೂಷನ್ ಅಂತ ಕೊಡಬೇಕಾಗುತ್ತೆ. ಓಕೆ, ಫೈಂಡ್ ಸೊಲ್ಯೂಷನ್ ಅಂತ ಕೊಟ್ಟಾಗ ಅಗೈನ್ ರೈಸ್ ಎ ಡಿಸ್ಪ್ಯೂಟ್ ಫಾರ್ಮ್, ರೈಸ್ ಎ ಡಿಸ್ಪ್ಯೂಟ್ ಅಂತ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಷ್ಟು ಮಾಡಿ ಆದ್ಮೇಲೆ ನಿಮ್ಗೆ ನೋಡಿ ಓಪನ್ ಅಕೌಂಟ್ಸ್ ಏನಿದೆ ಇಲ್ಲಿ ನಿಮ್ಮ ಡಿಸ್ಪ್ಯೂಟ್ ಅನ್ನ ರೈಸ್ ಮಾಡ್ಬೋದು. ಅಂದ್ರೆ ನೀವು ಏನ್ ಅಕೌಂಟ್ ಇನ್ಫಾರ್ಮೇಶನ್ ಸರಿ ಮಾಡ್ಕೊಳ್ಬೇಕಂತ ಹೇಳಿದ್ರ ಅದನ್ನ ಸರಿ ಮಾಡ್ಕೊಳ್ಬಹುದು. ನೋಡಿ, ನಾನು ಎಕ್ಸಾಂಪಲ್ಗೆ ಫಾರ್ ಎಕ್ಸಾಂಪಲ್ ನನ್ನ ಫಸ್ಟ್ ಏನ್ ಲೋನ್ ಇದೆ ಅದರ ಲೋನ್ ಬಗ್ಗೆನೇ ಓಪನ್ ಮಾಡ್ತೇನೆ. ಓಕೆ, ನೋಡಿ ಇಲ್ಲಿ ಈ ಲೋನ್ ಓಪನ್ ಆದಾಗ ಇಲ್ಲಿ ನೋಡಿ ಫಸ್ಟ್ ನೀವೇನ್ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ಮೆಂಬರ್ ನೇಮ್ ಇರುತ್ತೆ. ಓಕೆ, ಅಕೌಂಟ್ ಟೈಪ್ ಇರುತ್ತೆ. ಅಕೌಂಟ್ ಟೈಪ್ ಅಲ್ಲಿ ಕೆಲವು ಸಲ ಬ್ಯಾಂಕಿನವರು ಯಾವ್ದಾವ್ದು ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡಿರ್ತಾರೆ. ಕೆಲವು ಗೋಲ್ಡ್ ಲೋನ್ ಬದಲಿಗೆ ಬೇರೆ ಬಿಸ್ನೆಸ್ ಲೋನ್ ಹಾಕಿರ್ಬೋದು, ಮಾರ್ಗೇಜ್ ಲೋನ್ ಬದಲಿಗೆ ಹೌಸಿಂಗ್ ಲೋನ್ ಹಾಕಿರ್ಬೋದು, ಏನೇ ಇರ್ಬೋದು, ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಚೇಂಜ್ ಮಾಡ್ಕೊಳ್ಬೇಕಾದ್ರೆ. ಓಕೆ, ಅದರ ನಂತರ ಓನರ್ಶಿಪ್ ಅಂತ ಹೇಳಿದ್ರೆ ನೀವು ಒಬ್ಬರಾಗಿ ಲೋನ್ ತಗೊಂಡಿದ್ರಾ ಅಥವಾ ನೀವು ಯಾರಿಗಾದ್ರೂ ಗ್ಯಾರಂಟಿ ಹಾಕಿದ್ರಾ ಅಥವಾ ಜಾಯಿಂಟ್ಲಿ ತಗೊಂಡಿದ್ರಾ ಅದರ ಬಗ್ಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು, ಏನಾದರೂ ಇನ್ಫಾರ್ಮೇಶನ್ ಸರಿ ಇಲ್ಲ ಅಂತ ಹೇಳಿದ್ರೆ. ಓಕೆ, ಇಲ್ಲಿ ಅಕೌಂಟ್ ಡಸ್ ನಾಟ್ ಬಿಲಾಂಗ್ ಟು ಮೀ. ಓಕೆ, ಇದೇನಂತ ಹೇಳಿದ್ರೆ ಕೆಲವು ಸಲ ಏನಾಗುತ್ತೆ, ನೀವು ಲೋನೇ ತಗೊಂಡಿರೋದಿಲ್ಲ ಈ ಬ್ಯಾಂಕಲ್ಲಿ, ಅಥವಾ ಈ ಲೋನ್ ಇರೋದಿಲ್ಲ, ಯಾರೋ ಫ್ರಾಡ್ ಮಾಡಿ ನಿಮಗೆ ನಿಮ್ಮ ಹೆಸರಲ್ಲಿ ಲೋನ್ ತಗೊಂಡಿರ್ತಾರೆ. ಆವಾಗ ನೀವು ಇಲ್ಲಿ ನೋಡಿ ಅಕೌಂಟ್ ಡಸ್ ನಾಟ್ ಬಿಲಾಂಗ್ ಟು ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಬೇಕು. ಓಕೆ, ನಾವು ಅದರ ನಂತರ ನೋಡಿ ಕರೆಂಟ್ ಬ್ಯಾಲೆನ್ಸ್, ಈಗ ನಿಮ್ಮ ಆ ಲೋನ್ ಬ್ಯಾಲೆನ್ಸ್ ಏನಿದೆ ಅದು ಇಲ್ಲಿ ಒಂದಿದೆ ಅಥವಾ ಬ್ಯಾಂಕ್ ಅಲ್ಲಿ ಒಂದಿದೆ ಮತ್ತೆ ಸಿಬಿಲ್ ಅಲ್ಲಿ ಒಂದಿದೆ, ಎರಡು ಸರಿ ಮಾಡ್ಕೊಳ್ಬೇಕಾದ್ರೆ ನೀವು ಬ್ಯಾಂಕ್ ಅಲ್ಲಿ ಏನಿದೆ ಆಸ್ ಆನ್ ಡೇಟ್ ಅದನ್ನ ಇಲ್ಲಿ ಹಾಕ್ಬೇಕು. ಓಕೆ, ಸ್ಯಾಂಕ್ಷನ್ ಅಮೌಂಟ್ ಕೂಡ ಕೆಲವು ಸಲ ಸ್ಯಾಂಕ್ಷನ್ ಅಮೌಂಟ್ ನೋಡಿ, ಇದು ನಾನು 50 ಲಕ್ಷ ಲೋನ್ ತಗೊಂಡಿರ್ಬೋದು, ಅದು 5 ಲಕ್ಷ ಇವರು ಹಾಕಿದಿದ್ರೆ, ಅಥವಾ 5 ಲಕ್ಷ ಲೋನ್ ತಗೊಂಡಿದ್ದು 50 ಲಕ್ಷ ಹಾಕಿದಿದ್ರೆ ಅದು ಎರರ್ ಇರುತ್ತಲ್ವಾ ಬ್ಯಾಂಕ್ ಕಡೆಯಿಂದ. ಒಂದೇ ಬ್ಯಾಂಕ್ ಕೂಡ ಮಾಡ್ಬೋದು, ಅವ್ರು ಮಾಡ್ಲಿಕ್ಕೆ ಆಗಲಿ ಅಂತ ನೀವು ಕೂಡ ಮಾಡ್ಬೋದು. ಓಕೆ, ಅದರ ನಂತರ ಡೇಟ್ ಓಪನ್ಡ್. ಓಕೆ, ಆಮೇಲೆ ಕೆಲವು ಸಲ ಲೋನ್ ಕ್ಲೋಸ್ ಆಗಿರುತ್ತೆ, ಲೋನ್ ಕ್ಲೋಸ್ ಆಗಿದ್ದು ನೀವು ಬ್ಯಾಂಕ್ ಅಲ್ಲಿ ಕ್ಲೋಸ್ ಮಾಡಿರ್ತೀರಾ, ಸಿಬಿಲ್ ಅಲ್ಲಿ ಕ್ಲೋಸ್ ಆಗಿರೋದಿಲ್ಲ, ಇದರಿಂದ ಕೂಡ ಎಫೆಕ್ಟ್ ಆಗುತ್ತೆ ಕೆಲವು ಸಲ. ಯಾಕಂತ ಹೇಳಿದ್ರೆ ಹೊಸ ಲೋನ್ ಕೇಳಲಿಕ್ಕೆ ಹೋದಾಗ ಹೊಸ ಬ್ಯಾಂಕ್, ಸೇಮ್ ಬ್ಯಾಂಕ್ ಆದ್ರೆ ತೊಂದರೆ ಇಲ್ಲ, ಹೊಸ ಬ್ಯಾಂಕ್ ಅಂತ ಹೇಳಿದ್ರೆ ಅವರು NOC ತಂದ್ಕೊಡಿ ಅದು, ಅಥವಾ ಸಿಬಿಲ್ ಅಲ್ಲಿ ಕ್ಲೋಸ್ ಆಗಿದೆ ಅದು ಕ್ಲೋಸ್ ಮಾಡಿಯೇ ತರಬೇಕು ಅಂತದೆಲ್ಲ ಬಂದಾಗ ನಿಮಗೆ ಇಲ್ಲಿ ಡಿಸ್ಪ್ಯೂಟ್ ಅನ್ನ ಸರಿ ಮಾಡ್ಕೊಳ್ಬಹುದು. ಡೇಟ್ ಕ್ಲೋಸ್ಡ್ ಏನಿದೆ ಅದನ್ನ ಹಾಕ್ಬೋದು, ಅದು ಬ್ಯಾಂಕ್ ಅಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನ ನೋಡಿ ಇಲ್ಲಿ ಹಾಕಿ. ಆಮೇಲೆ ಲಾಸ್ಟ್ ಇಲ್ಲಿ ಡೇಟ್ ಕ್ಲೋಸ್ಡ್ ಆಗಿದಾಗ ಇಲ್ಲಿ ಡೇಟ್ ಆಫ್ ಲಾಸ್ಟ್ ಪೇಮೆಂಟ್ ಏನಿದೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ನೋಡಿ EMI ಅಮೌಂಟ್ ಅಲ್ಲಿ ಏನಾದರೂ ಚೇಂಜಸ್ ಇದ್ರೆ ಎಲ್ಲವನ್ನು ನೀವು ಸರಿ ಮಾಡ್ಕೊಳ್ಬಹುದು. ಇದಿಷ್ಟ ಆದ್ಮೇಲೆ ನೋಡಿ ನಾನು ಫಾರ್ ದ ಟೈಮ್ ಈಗ ಈ ಅಕೌಂಟ್ ನನ್ನ ಅಲ್ವೇ ಅಲ್ಲ ಅಂತ ನಾನು ಸೆಲೆಕ್ಟ್ ಮಾಡ್ತೇನೆ. ಓಕೆ, ಅದಾದ್ಮೇಲೆ ಕೆಳಗಡೆ ಬಂದ್ರೆ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಓಕೆ, ಆಮೇಲೆ ಪ್ರೊಸೀಡ್ ಟು ನೆಕ್ಸ್ಟ್ ಸ್ಟೆಪ್. ನಂತರ ಇಲ್ಲಿ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಕೇಳ್ತಾರೆ, ಅಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಮತ್ತೆ ಆಸ್ ಪರ್ ಪ್ಯಾನ್ ಕಾರ್ಡ್ ನಂಬರ್ ನೀವು ಹೆಸರನ್ನ ಹಾಕಿದ್ರೆ ಆಯ್ತು. ಆಮೇಲೆ ID ನಂಬರ್ ಅಲ್ಲಿ ಹಾಕ್ಬೇಕಾಗುತ್ತೆ. ಅಕೌಂಟ್ ಇನ್ಫಾರ್ಮೇಶನ್, ನಿಮ್ದು ಪ್ರೆಸೆಂಟ್ ಎಲ್ಲಿ ಏನ್ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೀರಾ ಅದರ ಡೀಟೇಲ್ಸ್ ಅನ್ನ ಅಕೌಂಟ್ ಇನ್ಫಾರ್ಮೇಶನ್ ಅಲ್ಲಿ ಕೊಡಿ. ಅದರ ನಂತರ ಇಲ್ಲಿ ಕ್ಲಿಕ್ ಮಾಡಿದಾಗ ಕನ್ಫರ್ಮ್ ಅಂಡ್ ಸಬ್ಮಿಟ್ ಡಿಸ್ಪ್ಯೂಟ್ ಮಾಡಬೇಕಾಗುತ್ತೆ. ಒಂದ್ಸಲ ನೀವು ಕನ್ಫರ್ಮ್ ಅಂಡ್ ಸಬ್ಮಿಟ್ ಡಿಸ್ಪ್ಯೂಟ್ ಮಾಡಿದಾಗ ನಿಮ್ಮ ರಿಕ್ವೆಸ್ಟ್ ಏನಿದೆ ಡಿಸ್ಪ್ಯೂಟ್ ರಿಕ್ವೆಸ್ಟ್ ಅದು ಸಿಬಿಲ್ ಕಂಪನಿ ಹತ್ರ ಹೋಗುತ್ತೆ. ಸಿಬಿಲ್ ಇಸ್ ನಥಿಂಗ್ ಬಟ್ ಅ ಮೀಡಿಯೇಟರ್ ಕಂಪನಿ, ನಮ್ಮ ಮತ್ತೆ ಬ್ಯಾಂಕಿನ ಮಧ್ಯೆ ಇರೋ ಮೀಡಿಯೇಟರ್ ಕಂಪನಿ. ಅವ್ರು ಏನ್ ಮಾಡ್ತಾರೆ, ನೀವು ಎಲ್ಲಿ ಯಾವ ಬ್ಯಾಂಕಿನ ಅಕೌಂಟ್ ಬಗ್ಗೆ ಡಿಸ್ಪ್ಯೂಟ್ ರೈಸ್ ಮಾಡಿದಿರ ಅಲ್ಲಿ ಕಳಿಸ್ತಾರೆ. ಓಕೆ, ಅಲ್ಲಿ ಅವರು ಬ್ಯಾಂಕಿನವರು ನೋಡಬೇಕು. ಓಕೆ, ನಾವು ಕಳಿಸಿರೋ ರಿಕ್ವೆಸ್ಟ್ ಏನಿದೆ ಅದು ಸರಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಇಫ್ ಇಟ್ ಈಸ್ ಸರಿ ಇದ್ರೆ ಅಲ್ವಾ, ಅದು ಡೆಫಿನೆಟ್ಲಿ ಅವರು ಸರಿ ಮಾಡಿ ಕೊಡಲೇಬೇಕಾಗುತ್ತೆ. ಓಕೆ, ಇಟ್ ಮೇ ಟೇಕ್ ಅಟ್ಲೀಸ್ಟ್ 15 to 20 ಡೇಸ್ ಆಗುತ್ತೆ. ಇದಿಷ್ಟು ಈ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ಈಸಿಲಿ ನೀವು ಡಿಸ್ಪ್ಯೂಟ್ ಅನ್ನ ರೈಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸಿಬಿಲ್ ಲೋನ್ಸ್ ಮತ್ತೆ ಪರ್ಸನಲ್ ಫೈನಾನ್ಸ್ ಬಗ್ಗೆ ಅಡಿಷನಲ್ ನಾಲೆಜ್ಗೋಸ್ಕರ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು.